ನಮಸ್ಕಾರ. ಫ್ರೀಡಮ್ ಸಿನಿಮಾ ಸ್ಪೆಷಲ್ಗೆ ಸ್ವಾಗತ. ಒಂದು ಸಣ್ಣ ಚಿತ್ರದ ಒಂದು ವಿಮರ್ಶೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡಕ್ಕೆ ಹೋಗ್ತಾ ಇದ್ದೀನಿ. ಯಾವುದು ಆ ಚಿತ್ರ ಅಂತ ನೋಡೋದಾದರೆ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಅಂತ ಆ ಸಿನಿಮಾ. ಎಲ್ಲ ಹೊಸಬರೇ ಮಾಡಿರೋಂಥ ಒಂದು ಸಿನಿಮಾ ಇದು. ಉತ್ತರ ಕರ್ನಾಟಕದ ಒಬ್ಬ ಯುವಕ ಬಂದು ಇಲ್ಲಿ ಆ ಸಿನಿಮಾಗೆ ಹಣ ಹಾಕಿದ್ದಾರೆ. ಮತ್ತು ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದರೆ ಮೂಡಲಪಾಳ್ಯ ಮೋಹನ್ ಅಂತಲೇ ಒಂದು ಗಾಂಧಿನಗರದಲ್ಲಿ ಹೆಸರಾಗಿರೋ ಒಬ್ಬ 74 ವರ್ಷದ ವಯಸ್ಸಿನ ವ್ಯಕ್ತಿ ಈ ಸಿನಿಮಾನ ನಿರ್ದೇಶನ ಮಾಡಿದರು. ಇವೆರಡು ಇಲ್ಲಿ ನಾವು ಮುಖ್ಯವಾಗಿ ಹೇಳಲೇಬೇಕು. ಮತ್ತು ಈ ಸಿನಿಮಾ ಎಷ್ಟು ಕಡಿಮೆ ಬಜೆಟಲ್ಲಿ ಆಗಿದ್ದರೂ ಇದನ್ನು ಎಲ್ಲಿ ಮೀರಜ್ ಸಿನಿಮಾಸಲ್ಲಿ ಏನು ಮಾಗಡಿ ರಸ್ತೆಯಲ್ಲಿದೆ ಡಿಮಾರ್ಟು, ಅದರಲ್ಲಿರೋ 3 ಸ್ಕ್ರೀನ್ ಇದಾವೆ ಮೀರಜ್ ಸಿನಿಮಾದು. ಅದರಲ್ಲಿ ಸ್ಕ್ರೀನ್ ನಂಬರ್ 2 ಅಲ್ಲಿ ಇದು ರಿಲೀಸ್ ಆಗಿತ್ತು. ಸ್ಕ್ರೀನ್ ಅದ್ಭುತವಾಗಿದೆ. ಅದು ಯಾವ ಒಂದು ದೊಡ್ಡ ಇದಕ್ಕೂ ಕಡಿಮೆ ಇಲ್ಲ. ಹಾಗೆ ಅಂಥ ಸ್ಕ್ರೀನಲ್ಲಿ ಈ ಒಂದು ಪುಟ್ಟ ಚಿತ್ರ ರಿಲೀಸ್ ಆಗಿದೆ. ಚಿತ್ರದ ಬಜೆಟ್ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ನೀವು 1000 ಕೋಟಿ ಹಾಕ್ಬಿಟ್ಟು ನೀವು ಬಾಹುಬಲಿನೂ ತೆಗಿಬೋದು, ಅಥವಾ KGF ತೆಗಿಬೋದು, ಕಾಂತಾರ ತೆಗಿಬೋದು. ಹಾಗೆಯೇ ತಿಥಿ ಥರದ್ದು ಒಂದು ಚಿಕ್ಕ ಪಿಕ್ಚರ್ನು ತೆಗಿಬೋದು, ಅದು ಹಿಟ್ಟಾಗ್ಬೋದು. ಇಲ್ಲಿ ಚಿತ್ರ ಹಿಟ್ಟಾಗೋದಕ್ಕೆ ಅಥವಾ ಅದು ನ್ಯಾಷನಲ್ ಅವಾರ್ಡ್ ತೊಗೊಳೋದಕ್ಕೆ ಅಥವಾ ಆಸ್ಕರ್ ತೊಗೊಳೋದಕ್ಕೆ ಇಲ್ಲಿ ದುಡ್ಡಿನ ಒಂದು ಅಂಥ ಇದು ಬರಲ್ಲ. ಆದರೆ ದುಡ್ಡು ಯಾವಾಗ ಇಂಪಾರ್ಟೆಂಟ್ ಆಗುತ್ತಂದರೆ ಅವರು ಹಾಕ್ಕೊಡೋ ಆರ್ಟಿಸ್ಟು ಅವ್ರಿಗೆ ದುಡ್ಡು ಕೊಡೋಕ್ಕೆ ದುಡ್ಡು ಇಲ್ಲದೆ ಇರುವಾಗ ಯಾರೋ ಹೊಸಬ್ರು ಹಾಕ್ಕೊಡ್ತಾರೆ. ಅವರಿಗೆ ಒಂದು ಡೈಲಾಗ್ ಹೇಳೋಕ್ಕೂ ಬರಲ್ಲ. ಅವಾಗೇನಾಗುತ್ತೆ, ಸಿನಿಮಾ ಎಕ್ಕುಟ್ಟು ಹೋಗುತ್ತೆ. ಯಾವುದೋ ಒಂದು ಕ್ಯಾಮ್ರಾಮನ್ನು ಅವರಿಗೆ ಕ್ಯಾಮ್ರಾ ವರ್ಕು ಅಷ್ಟು ಸರಿಗೆ ಬರಲ್ಲ. ಲೈಟ್ ಮನ್ ಇರಲ್ಲ, ಯಾರೋ ಹೊಸಬ್ರು ಲೈಟ್ ಮಾಡ್ತಾರೆ, ಆ ಲೈಟು ಸಫಿಷಿಯೆಂಟ್ ಇರಲ್ಲ. ಅವಾಗೇನಾಗುತ್ತೆ, ಸೀನ್ ಎಕ್ಕುಟ್ಟು ಹೋಗುತ್ತೆ, ಅಲ್ಲಿನ ಲೈಟಿಂಗ್ ಎಕ್ಕುಟ್ಟು ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಸೊ ಈ ಥರ ಒಂದು ಸಿನಿಮಾ ಚೆನ್ನಾಗಾಗೋದಕ್ಕೆ ಇವೆಲ್ಲ ಎಷ್ಟು ಪೂರಕ ಆಗ್ತಾವೋ, ಅದು ಚಿತ್ರಕಥೆ ಇರ್ಬೋದು, ಅಲ್ಲಿ ಲೈಟಿಂಗ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಇವೆಲ್ಲನೂ ಕಡಿಮೆ ಆಗ್ತಾ ಹೋದರೆ ಏನಾಗ್ಬೋದು, ಆ ಅನಾಹುತ ಈ ಒಂದು ಚಿತ್ರದಲ್ಲಿ ಆಗಿದೆ ಅಂತ ಹೇಳೋದು ತುಂಬ ವಿಷಾದ ಆಗುತ್ತೆ. ಆದರೆ ಆಗಿದೆ. ಇಲ್ಲಿ ಇಡೀ ಚಿತ್ರದಲ್ಲಿ ಇರೋ ಒಂದು 40-50 ಸೀನ್ ಏನಿದ್ದಾವೆ ಅವೆಲ್ಲ ಒಂದೊಂದು ಸೀನಾಗಿ ಉಳ್ಕೊಳ್ತಾ ಹೊರತು ಅದು ಪರಿಪೂರ್ಣ ಒಂದು ಚಿತ್ರ ಆಗೋದೇ ಇಲ್ಲ. ಅಂದರೆ ಈ ಹಳೆಯ ಕಾಲದಲ್ಲಿ ಈ ಯಾವುದೋ ಒಂದು ಅಂದರೆ ಕಂಪ್ನಿ ನಾಟಕಗಳಂತ ನೀವು ನೋಡ್ತಿರ್ಬೋದು. ಅಲ್ಲಿ ಒಂದು ದೃಶ್ಯ ಆದ ಕೂಡ ಪರದೆ ಹಾಕ್ತಾರೆ, ಇನ್ನೊಂದು ದೃಶ್ಯ ಬರುತ್ತೆ. ಆ ದೃಶ್ಯ ಬಂದಾಗ ಅಲ್ಲಿ ಇಬ್ಬರು ನಟರು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ಮತ್ತೆ ಇನ್ನೊಂದು ದೃಶ್ಯ ಬರುತ್ತೆ, ಇನ್ನೊಂದು ಪರದೆ ಬರುತ್ತೆ, ಇನ್ನೊಂದು ದೃಶ್ಯ ಬರುತ್ತೆ. ತಿಪ್ಪಾರಳ್ಳಿ ಕೂಡ ಅಷ್ಟೇ. ಇಲ್ಲಿ ನೀವು ಯಾವುದೇ ಒಂದು ಆರ್ಟಿಸ್ಟು ಇಬ್ಬರು ಮಾತಾಡ್ತಾರೆ, ಅಲ್ಲಿ ಮಾತು ಮುಗಿಯುತ್ತೆ, ಆ ಸೀನ್ ಎಂಡಾಗುತ್ತೆ. ಆ ಮಾತಾಡುವಾಗ ಅವ್ರ ಮುಖದಲ್ಲಿ ಯಾವ ಭಾವನೆಯೂ ನೀವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಯಾವ ಭಾವನೆಯೂ ಇರಲ್ಲ. ಅದು ನಗೋದಿರ್ಬೋದು, ಅಳೋದಿರ್ಬೋದು, ಅಥವಾ ಇನ್ನೊಂದು ಯಾವುದೋ ದುಃಖ ಸೀನ್ ಇರ್ಬೋದು, ಹಾಸ್ಯ ಇರ್ಬೋದು. ಎಲ್ಲೂ ನಿಮಗೆ ಕೆಲವೊಬ್ಬರು ಬೆರಳೆಣಿಕೆ ಅಂದರೆ 1-2-3 ಜನ ಅತ್ಯಂತ ಪಳಗಿಂದ ನಟರು, ಅದು ಮೈಸೂರು ರಮಾನಂದ್ ಇರ್ಬೋದು, ಅಥವಾ ಕೃಷ್ಣ ಅಂತ ಹಳೆಯ ಕಾಲದ ಪುನೀತ್ ಜೊತೆಗೆಲ್ಲ ಪುನೀತ್ ನೆತ್ತಾಡಿಸಿದ ನಟ ಅವರು, ಆ ಶೂಟಿಂಗ್ ಕೃಷ್ಣ ಅಂತ ಅವರು, ಅಂಥ ಮಂಜುಳಮ್ಮ ಅಂಥ ಕೆಲವ್ರನ್ನ ಬಿಟ್ಟರೆ ಉಳಿದವ್ರು ಯಾರ ಮುಖದಲ್ಲೂ ನಿಮಗೆ 100ರಲ್ಲಿ ಒಂದು 5% ಮುಖಭಾವ ಕಾಣುತ್ತೆ. ನವರಸ ಅಂತೀವಲ್ಲ ಅದು. ಇದು ಸಿನಿಮಾಗೆ ಅತ್ಯಂತ ದೊಡ್ಡ ಡ್ರಾಬ್ಯಾಕ್ ಅಂತ ಆಗ್ಬಿಟ್ಟಿದೆ. ನೀವು ಕನ್ನಡ ಸಿನಿಮಾ ಮೇಲೆ ಪ್ರೀತಿ ಹೊಂದಿದರೆ ಕಷ್ಟಪಟ್ಟು ಒಂದು ಸಲ ಈ ಸಿನಿಮಾ ನೋಡ್ಬೋದು. ನಮ್ಮ ಸಿನಿಮಾ ಅಲ್ವಾ, ನಮ್ಮ ಒಂದು ಕಷ್ಟಪಟ್ಟು ಮಾಡಿದಾರಲ್ವಾ, ಆ ಒಂದು ಅವ್ರ ಮೇಲೆ ಕರುಣೆ ತೋರಿಸಿ ಸಿನಿಮಾ ನೋಡಬೇಕು ಹೊರತು ಈ ಸಿನಿಮಾನ ಅಯ್ಯೋ ಈ ಸಿನಿಮಾ ಮಿಸ್ ಆಗುತ್ತಪ್ಪ, ಸಖತ್ತಾಗಿರೋ ಸಿನಿಮಾ, ಈ ಸೂಪರ್ ಓಡ್ತಾ ಇದೆಯಲ್ಲ ಆ ಥರ ಅದ್ಭುತವಾದ ಸಿನಿಮಾ ಅಂತ ನೀವು ನೋಡೋದು ಕಷ್ಟ, ನೋಡೋಕ್ಕೆ ಆಗೋದು ಇಲ್ಲ ಸಹ. ಸೊ ಇದರಲ್ಲಿ ಎಷ್ಟು ಮಟ್ಟಿಗೆ ಒಂದು ಆಭಾಸ ಇದೆ ಅಂದರೆ, ಹೀರೋಯಿನ್ ಸತ್ತೋದ್ಲು ಅನ್ನೋ ಒಂದು ವಿಷಯನ ಹೀರೋಗೆ ಒಬ್ಬರು ಹೇಳ್ತಾರೆ. ಸೊ ಹೀರೋ ಮುಖದಲ್ಲಿ ಒಂದು ಸ್ವಲ್ಪನೂ ಏನು ಒಂದು
ಇದಾಗಲ್ಲ, ಅಂದರೆ ಅವನ ಮುಖದಲ್ಲಿ ಒಂದು ವಿಷಾದ ಆಗಲಿ ನೋವು ದುಃಖ ಕಾಣಿಸ್ಕೊಳ್ಳೋದೇ ಇಲ್ಲ. ಅವನು ಅಂದರೆ ಅಂದರೆ ತೀರಾ ಆತ್ಮೀಯರು ಅಂದರೆ ಅಷ್ಟು ಲವ್ ಮಾಡಿ ಹೀರೋಯಿನ್ ಸತ್ತೋದಾಗ ಅವನು ಯಾವ ಥರ ಅವನು ಇದಿರಬೇಕಾಗಿತ್ತು ಅಲ್ಲಿ. ಅದು ಬಂದ್ಬಿಟ್ಟು ಅದು 0 ಅಂತ ಹೇಳೋಕ್ಕಲ್ಲ, ಒಂದು 5% ಸುಮ್ಮನೆ ಹೌದಲ್ಲೂ ತೋರಿಸಿರ್ಬೋದು. ಹೀಗಾಗಿ ನಿಮಗೆ ಇದು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಅಷ್ಟನ್ನು ಕೊಡ್ತಾ ಇರೋದು. ಕಥೆನೂ ಅಷ್ಟೇ, ಕಥೆ ಒಂದು ದ್ವಿತೀಯಾರ್ಧದಲ್ಲಿ ಹೀರೋಯಿನ್ ಸತ್ತೋಗ್ತಾಳೆ. ಹೀರೋಗೆ ಆ ವಿಷಯ ಗೊತ್ತಾದರೂ ಅವನೇನು ತೋರಿಸಲ್ಲ. ಆಮೇಲೆ ಸಿನಿಮಾದ ಕೊನೆಯಲ್ಲಿ ಒಂದು ಇದು ಬರುತ್ತೆ, ಏನದು ಐಟಮ್ ಸಾಂಗ್. ಸಿನಿಮಾಗೆ ಅದು ಅವಶ್ಯಕತೆನೇ ಇಲ್ಲ. ಐಟಮ್ ಸಾಂಗ್ ಬರುತ್ತೆ, ಅದು ಏನಕ್ಕೆ ಬರುತ್ತೆ ಗೊತ್ತಿಲ್ಲ. ಐಟಮ್ ಸಾಂಗ್ ಮುಗಿಯುತ್ತೆ, ಏನು ಅವಳು ಹೊರಟೋಗ್ತಾಳೆ, ಡಾಕ್ಟ್ರು ಊರು ಬಿಟ್ಟು ಹೊರಟೋಗ್ತಾನೆ ಅಷ್ಟೇ. ಒಬ್ಬ ಡಾಕ್ಟ್ರು ಆ್ಯಕ್ಚುಲಿ ಒಂದು ಹಳ್ಳಿಗೆ ಬಂದಿರ್ತಾನೆ, ಸರ್ಕಾರಿ ಆಸ್ಪತ್ರೆಯ ಡಾಕ್ಟ್ರು. ಆ ಹಳ್ಳಿಗೆ ಬಂದು ಕೂಡಲೇ ಕಾಲಿಟ್ಟು ಇನ್ನೂ ಒಂದು ಗಂಟೆನೂ ಆಗಿರಲ್ಲ, ಒಂದು ಹೀರೋಯಿನ್ ಜೊತೆ ಲವ್ ಆಗ್ಬಿಡ್ತು ಅವನಿಗೆ. ಸೊ ಲವ್ ಆದಾಗ ಅವ್ರ ಅಣ್ಣ ಅವಳನ್ನ ಇದು ಮಾಡಲ್ಲ, ಅಂದರೆ ಆ ಹುಡುಗಿಗೆ ಇನ್ನೊಬ್ಬ ಮಾವ ಇರ್ತಾನೆ, ಅವನು ಅವಳನ್ನ ಮದುವೆ ಮಾಡಿರ್ತಾನೆ. ಅವ್ರ ಅಣ್ಣ ಹುಡುಗಿ ಅಣ್ಣನಿಗೆ ಇಷ್ಟ ಇರಲ್ಲ. ಇದೇ ಕತೆ, ಮಾಮೂಲಿ ಕತೆ. ಸೊ ಇಲ್ಲಿ ಆ ಹುಡುಗಿನ ಅವ್ರ ಮಾವನ ಇದು ಮಾಡಿ ರೇಪ್ ಮಾಡಿ ಸಾಯಿಸ್ಬಿಡ್ತಾನಂತೆ. ಇವನು ಏನು ಒಂದೆರಡು ಹಾಡಿದ್ದಾವೆ, ಆ 2 ಹಾಡಲ್ಲಿ ಮಾತ್ರ ಪರವಾಗಿಲ್ಲ, ನನಗೆ ಇಬ್ಬರು ಅಂದರೆ ಹೀರೋಯಿನೂ ಆ್ಯಕ್ಟ್ ಮಾಡಿದ್ದಾರೆ. ಆ ಹಾಡು ಸ್ವಲ್ಪ ಕೇಳ್ಬೋದು, ಆ ಥರ ಇದೆ ಹೊರತು ಯಾವುದೇ ಫೈಟ್ ಅಂತರೂ ಅದು ಹಾಸ್ಯಾಸ್ಪದ. ಆ ಫೈಟೇ ಅಂತ ಅದಲ್ಲ. ಅಂದರೆ ಇಲ್ಲೇನು ರೋಪಿಂದ ಇದು ಮಾಡಿ ಅವೆಲ್ಲ ಮಾಡಿ ಫೈಟ್ ಅಂತ ಹೇಳ್ತಾನೆ ನಾನು. ಆದರೆ ಒಂದು ಸಹಜತೆ ಆದರೂ ಇಲ್ಲ ಅಲ್ಲಿ. ಆ ಫೈಟಲ್ಲಿ ಒಂದು ಕೆನ್ನೆ ಹೊಡಿರಿ, ಆ ಒಂದು ಎಕ್ಸ್ಪ್ರೆಷನ್ ಇರಬೇಕು, ಒಂದು ಹೊಡೆಯೋ ಒಂದು ಇದಿರಬೇಕು. ಸೊ ಅಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ಇಲ್ಲ ಅನ್ನೋದರ ಒಂದು ನೆಗೆಟಿವೇ ತುಂಬ ಹೇಳಬೇಕಾಗಿರೋದ್ರಿಂದ ತುಂಬ ಬೇಸರವಾಗಿ ಈ ಒಂದು ರಿವ್ಯೂ ಮಾಡಬೇಕಾಗಿದೆ. ಆದರೂ ಸಿನಿಮಾ, ಕನ್ನಡ ಸಿನಿಮಾ ಮತ್ತು ಹೊಸಬರು ತುಂಬ ಕಷ್ಟಪಟ್ಟು ತುಂಬ ಚಿಕ್ಕ ಬಜೆಟಲ್ಲಿ ಮಾಡಿದ್ದಾರೆ. ಮತ್ತು ಆ ಡೈರೆಕ್ಟರ್ ಏನಿದ್ದಾರೆ ಮೋಹನ್ ಅನ್ನೋರು 74ನೇ ವರ್ಷದಲ್ಲಿ ಅಷ್ಟು ವರ್ಷಗಳ ಕಾಲ ಕಾದು ಮಾಡಿರೋ ಒಂದು ಪ್ರಥಮ ಚಿತ್ರ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟು ನೋಡ್ಬೋದು. ನಿಮಗೆ ಕನ್ನಡದ ಮೇಲೆ ಅಭಿಮಾನ ಇದ್ದರೆ ಮತ್ತು ಪ್ರೀತಿ ಇದ್ದರೆ, ಸಿನಿಮಾ ಮೇಲೆ ಪ್ರೀತಿ ಇದ್ದರೆ ಹೋಗಿ ನೋಡಿ ಅಂತ ನಾವು ಹೇಳ್ತೀವಿ. ಇದಾಗಿತ್ತು ಫ್ರೀಡಮ್ ಟಿವಿ ಸ್ಪೆಷಲ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.